ಬಿಗ್ ಬಾಸ್ ಕನ್ನಡ 12 ತುಂಬಾ ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಇನ್ನು ಈ ವಾರ ಸ್ಪರ್ಧಿಗಳು ರಾಕ್ಷಸರ ಗೆಟಪ್ ಆಗಿದ್ದಾರೆ. ಬಿಗ್ ಬಾಸ್ ವಿಲನ್ ಆಗಿ ಬದಲಾಗಿದ್ದಾರೆ. ಟಾಸ್ಕ್ಗಳು ಇನ್ನೂ ನಡೀತಾ ಇದೆ, ಆದರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಇನ್ನು ಈ ವಾರ ಕ್ಯಾಪ್ಟನ್ ಆಗಿ ಅಭಿಷೇಕ್ ಶ್ರೀಕಾಂತ್, ಸ್ಪಂದನ ಸೋಮಣ್ಣ ಆಯ್ಕೆಯಾಗಿದ್ರು. ಆದರೆ ಅಭಿಷೇಕ್ ಶ್ರೀಕಾಂತ್ ಔಟ್ ಆದ್ರು. ವಿಲನ್ ಕೊಟ್ಟ ಬಿಗ್ ಟ್ವಿಸ್ಟ್ನಿಂದಾಗಿ ಸ್ಪಂದನ ಸೋಮಣ್ಣ ಜಾಗಕ್ಕೆ ಚೈತ್ರ ಕುಂದಾಪುರ ಅವರು ಬಂದರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ಈ ವಾರ ರಜತ್, ಗಿಲ್ಲಿ ನಟ, ಧ್ರುವಂತ್, ರಕ್ಷಿತಾ ಶೆಟ್ಟಿ, ಸ್ಪಂದನ ಸೋಮಣ್ಣ, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ ನಾಮಿನೇಟ್ ಆಗಿದ್ದಾರೆ. ಹಾಗೆ ಈ ವಾರ ಎಲಿಮಿನೇಷನ್ ಜೊತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದ್ದು, ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ವಾರ ಶುರುವಾಗಿದ್ದೇ ಸ್ವಲ್ಪ ಡಿಫ್ರೆಂಟ್. ಬಿಗ್ ಬಾಸ್ ಹೋಗಿ ವಿಲನ್ ಬಂದ್ರು. ಮನೆಯ ಮೂಲ ನಿಯಮಗಳನ್ನೆಲ್ಲ ಮುರಿದ ವಿಲನ್ ಮನೆಯವರಿಗೆ ಟಾಸ್ಕ್ ಅನ್ನ ಕೊಟ್ರು. ಮೊದಲು ಒಂದು ಚಾಲೆಂಜ್ ನೀಡಿದ್ದು, ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಲೋಗೋವನ್ನ ಶಾಶ್ವತವಾಗಿ ಟ್ಯಾಟೋ ಹಾಕಿಸಿಕೊಳ್ಬೇಕು ಎಂದು ಸೂಚಿಸಲಾಗಿತ್ತು. ಇನ್ನು ಈ ವೇಳೆ ರಜತ್ ಮೊದಲು ಬಜರ್ ಒತ್ತುವ ಮೂಲಕ ತಮ್ಮ ಒಪ್ಪಿಗೆ ಸೂಚಿಸಿ, ಬಳಿಕ ತಮ್ಮ ಭುಜದ ಮೇಲೆ ಟ್ಯಾಟೋ ಅನ್ನ ಹಾಕಿಸಿಕೊಂಡ್ರು. ಬಳಿಕ ಮಹಿಳಾ ಸ್ಪರ್ಧಿ ತಲೆಗೆ ಬಣ್ಣ ಹಾಕಿಕೊಳ್ಳುವ ಟಾಸ್ಕ್ ಅನ್ನು ನೀಡಲಾಗಿತ್ತು. ಇನ್ನು ಈ ಟಾಸ್ಕ್ನಲ್ಲಿ ಕಾವ್ಯ ತಲೆಗೆ ಹಳದಿ ಬಣ್ಣ ಹಾಕಿಕೊಳ್ಳುವ ಮುಖಾಂತರ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು. ಮತ್ತೊಂದು ವಿಚಿತ್ರ ಟಾಸ್ಕ್ ನೀಡಿದ್ದು, ಚಿತ್ರದಲ್ಲಿ ತೋರಿಸುವಂತೆ ಸ್ಪರ್ಧಿಯೊಬ್ಬರು ಹೇರ್ ಸ್ಟೈಲ್ ಮಾಡಿಕೊಳ್ಬೇಕು. ಅಶ್ವಿನಿ ಗೌಡ ತಂಡ ಬಜರ್ ಒತ್ತುವ ಮೂಲಕ ಚಾಲೆಂಜ್ ಅನ್ನು ಸ್ವೀಕರಿಸಿದ್ದು, ಮಾಳು ವಿಚಿತ್ರವಾದ ಹೇರ್ ಸ್ಟೈಲ್ ಅನ್ನು ಮಾಡಿಸಿಕೊಂಡಿದ್ದಾರೆ. ಇನ್ನು ಈ ವಾರ ಎಲಿಮಿನೇಷನ್ ಇರಲ್ಲ, ಆದರೆ ಮೊದಲೇ ಹೇಳಿರುವಂತೆ ದೊಡ್ಡ ಟ್ವಿಸ್ಟ್ ಇದ್ದು, ಈ ವಾರ ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜಲ್ಲಿ ನಾಮಿನೇಟ್ ಆದವರ ಪೋಸ್ಟ್ ಕೂಡ ಹಾಕಿಲ್ಲ. ಇನ್ನು ಹೋದ ವಾರನೇ ಸೀಕ್ರೆಟ್ ರೂಮ್ ವಿಚಾರ ಬಂದಿತ್ತು, ಆದರೆ ಅದಾಗಲಿಲ್ಲ. ಈಗ ಈ ವಾರ ಅದು ನಡೀಬೋದು. ಜೊತೆಗೆ ಈ ವಾರ ಗಿಲ್ಲಿನ ಸೀಕ್ರೆಟ್ ರೂಮ್ಗೆ ಕಳಿಸುವ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಮನೆಯಲ್ಲಿ ಕೆಲವರು ಅನ್ನೋದಕ್ಕಿಂತ 90% ಮಂದಿಗೆ ಗಿಲ್ಲಿನ ಕಂಡ್ರೆ ಅಷ್ಟಕ್ಕಷ್ಟೇ. ಕೆಲಸ ಮಾಡಲ್ಲ, ಅಡುಗೆ ಮಾಡಲ್ಲ, ಟಾಸ್ಕ್ ಅಂತೂ ಆಡೋದೇ ಇಲ್ಲ ಅನ್ನುವ ಮಾತುಗಳು ಕೂಡ ಇದೆ. ಬರೀ ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬೇಜಾರು ಮಾಡೋದು ಕೆಲಸ ಅಂತ ಮನೆಯವರೆಲ್ಲ ಅಂದುಕೊಂಡಿದ್ದಾರೆ. ಹಾಗಾಗಿ ಗಿಲ್ಲಿ ಆಚೆ ಹೋದಾಗ ಮನೆಯವರೆಲ್ಲ ಯಾವ ರೀತಿ ಮಾತಾಡ್ತಾರೆ ಅನ್ನೋದೇ ಜನರ ಕುತೂಹಲವಾಗಿದೆ. ಇನ್ನು ಈ ಸೀಸನ್ನಲ್ಲಿ 100% ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದೆ. ಯಾಕಂದರೆ ಹೋದ 2 ಸೀಸನ್ನಲ್ಲಿ ಇರಲಿಲ್ಲ. ಈ ಸೀಸನ್ನಲ್ಲಿ ಈ ರೀತಿ ನಡೆದರೆ ಬಿಗ್ ಬಾಸ್ ಮನೆ ಆಟ ಇನ್ನೂ ರೋಚಕವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಅಕಸ್ಮಾತ್ ಗಿಲ್ಲಿ ಆಚೆ ಹೋದರೆ, ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆಯಿಂದ ಆಚೆ ಹೋದರೆ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನೋಡ್ಬೋದು ಅನ್ನುವ ಕಾರಣ ಕೂಡ ಇರ್ಬೋದು. ಒಟ್ಟಿನಲ್ಲಿ ಈ ವಾರ ನೋ ಎಲಿಮಿನೇಷನ್ ವೀಕ್, ಆದರೆ ಸುದೀಪ್ ಅವರು ಬಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ಬೋದು ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.